ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ವ್ಲಾಗ್ಸ್. ಎಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಇವತ್ತಿನ ದಿನಚರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸೋಮವಾರ ನಾನು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಸಂಜೆಯಿಂದ ನನ್ನ ರೂಟೀನ್ ಹೀಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ತಲೆ ಬಚ್ಕೋಬೇಕು. ಸಂಜೆ ಆದ ತಕ್ಷಣ ತಲೆ ಬಚ್ಕೊಂಡು ಫ್ರೆಶ್ ಅಪ್ ಆಗಿ ಅಡುಗೆ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು. ಹಾಗೆ ನಮ್ಮನೆಯವ್ರು ಕೂಡ ಬಂದಿದ್ದರು ಡ್ಯೂಟಿಯಿಂದ. ನನ್ನ ಮಗಳನ್ನ ಅವ್ರ ಹತ್ರ ಬಿಟ್ಟು ನಾನಿವಾಗ ತಲೆ ಬಚ್ಕೊಳ್ಳೋಣ ಅಂತ ಬಂದೆ. ತಲೆ ಬಾಚ್ಕೊಂಡು ಮುಂದಿನ ಕೆಲಸಗಳನ್ನ ನೋಡ್ಕೋಬೇಕು. ತಲೆ ಬಾಚ್ಕೊಳ್ಳೋಕ್ಕೆ ಬೇಜಾರು. ಯಾಕಪ್ಪ ಅಂದರೆ ತುಂಬ ಏರ್ಫಾಲ್ ಆಗುತ್ತೆ. ಹಾಗಾಗಿ ತಲೆ ಬಾಚ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ. ಕೂದಲು ಉದ್ರೋದು ನೋಡಿದ್ರೆ ಒಂಥರ ಹೊಟ್ಟೆನೇ ಉರಿದಂಗೆ ಆಗುತ್ತೆ. ನೋಡಿ ಎಷ್ಟು ಏರ್ಫಾಲ್ ಆಗಿ ಎಷ್ಟು ತೆಳ್ಳಗಾಗಿದೆ ಕೂದಲು. ಈ ಟೈಮಲ್ಲಿ ಹಂಗೆ ಅನಿಸುತ್ತೆ. ಗೊತ್ತಿಲ್ಲ, ತುಂಬ ಜನ ಹೇಳ್ತಾರೆ ಬಾಣಂತಿ ಟೈಮಲ್ಲಿ ಕೂದಲು ಉದ್ರೋದು ಸಾಮಾನ್ಯ ಅಂತಾರೆ. ನನಗಂತೂ ನಮ್ಮ ಪಾಪು ಹುಟ್ಟಿದ ಮೇಲೆ 2 ತಿಂಗಳು 3 ತಿಂಗಳು ಚೆನ್ನಾಗಿ ಕೂದಲು ಉದುರ್ಬಿಡ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ. ಮತ್ತು ಸಂಜೆ ಕಾಫಿ ಕುಡಿದ್ಬಿಟ್ಟು ಕುಡಿದ್ರೆ ಕುಡಿತೀವಿ, ಇಲ್ಲಾಂದ್ರೆ ಇಲ್ಲ. ಸಂಜೆ ಟೈಮು ದಿನಕ್ಕೆ 1 ಟೈಮ್ ಅಷ್ಟೇ ಕಾಫಿ ಟೀ ಏನಿದ್ರು, ಜಾಸ್ತಿ ಕುಡಿಯೋದಿಲ್ಲ. ಯಾಕೆಂದರೆ ನಮ್ಮನೆಯವರು ಗ್ಯಾಸ್ಟ್ರಿಕ್ಕು ಆಗುತ್ತೆ, ಅವನ್ನೆಲ್ಲ ಕುಡಿಬೇಡ್ರಿ ಅಂತ ಹೇಳ್ತಾರೆ. ಹಂಗಾಗಿ ಅದು ನಮಗೆ ಅಭ್ಯಾಸ ಕೂಡ ಇಲ್ಲ ಕಾಫಿ ಟೀದು. ಕುಡಿದ್ರೆ 1 ಟೈಮ್ ಕುಡಿತೀವಿ, 2 ಟೈಮ್ ಕುಡಿತೀವಿ ಅಷ್ಟೇ. ಅವ್ರು ಹೇಳಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಕಾಫಿ ಟೀ ಕುಡಿದ್ಬಿಟ್ಟು ಮುಂದೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಬೇಕು. ದಿನ ಹೆಣ್ಮಕ್ಳಿಗೆ ಏನು ಅಡುಗೆ ಮಾಡೋದು ಅನ್ನೋದೇ ಚಿಂತೆ ಆಗುತ್ತೆ. 1 ಟೈಮ್ ಆದರೆ ಬಿಡಪ್ಪ ಅನ್ಬೋದು, 3 ಟೈಮು ಬೇಯಿಸ್ಬೇಕಲ್ವಾ, ಏನು ಮಾಡೋದು ಅನ್ನೋ ಥರನೇ ಆಗುತ್ತೆ. ನೋಡಬೇಕು ನಾನು ಇವತ್ತು ಏನು ಮಾಡೋಣ ಅಂತ ನಮ್ಮನೆಯವ್ರನ್ನ ಕೇಳಿ ನಾನು ಡಿಸೈಡ್ ಮಾಡಬೇಕು. ನಾನು ಅಂದರೆ ಅವ್ರಿಗೆ ಇಷ್ಟವಾಗಿದ್ದು ಅವ್ರು ಹೇಳ್ತಾರೆ, ನನಗೆ ಇಷ್ಟವಾಗಿದ್ದು ನಾನು ಹೇಳ್ತೀನಿ. ಕೊನೆಗೆ ಯಾವ್ದು ಮಾಡಬೇಕು ಅನಿಸುತ್ತೋ ಅದನ್ನೇ ಮಾಡೋದು. ಹಾಗಾಗುತ್ತೆ ದಿನ ಹೀಗೆ ಏನು ಮಾಡೋದು ಅನ್ನೋಂಗಾಗುತ್ತೆ. ನೋಡಿ ಎಷ್ಟು ಕೂದಲು ಉದುರಿದೆ, ಹೊಟ್ಟೆನೂ ಉರಿತೆ ನೋಡಿದ್ರೆ. ಇವಾಗ ತಲೆ ಎಲ್ಲ ಬಾಚ್ಕೊಂಡ್ಬಿಟ್ಟು ಮುಖ ತೊಳ್ಕೊಂಡು ಬಟ್ಟೆಗಳು ಬೆಳಿಗ್ಗೆ ಹೊತ್ತು ತೊಳೆದು ಹಾಕಿದ್ದು ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ. ಬಟ್ಟೆಗಳನ್ನ ತರೋಣ ಅಂತ ಹೋದೆ. ಸಂಜೆ ಟೈಮು ಬಟ್ಟೆಗಳನ್ನ ಬಿಡಬಾರ್ದು ಹೊರಗಡೆ, ಅದರಲ್ಲೂ ಮಕ್ಕಳು ಬಟ್ಟೆಗಳನ್ನ ಬಿಡಬಾರ್ದು ಅಂತ ತರೋಣ ಅಂತ ಹೋದೆ. ನಮ್ಮ ಬಟ್ಟೆಗಳನ್ನ ಸಹ ಬಿಡಬಾರ್ದು, ಅವೇನೋ ಹಸಿಯಾಗಿದ್ವು. ಯಾಕೆಂದರೆ ಒಂದ್ರ ಮೇಲೆ ಒಂದು ಹಾಕಿದ್ದೆ, ಆರ್ಕೊಳ್ಳಿ ನಿಧಾನಕ್ಕೆ ಅಂತ. ಹಾಗಾಗಿ ಆರ್ಕೊಳ್ಳಿ ಅಂತ ಬಿಟ್ಟು ಬಂದೆ. ಮಕ್ಕಳ ಬಟ್ಟೆ ಮಾತ್ರ ತಗೊಂಡು. ಏನು ಗೊತ್ತಾ, ದಿನ ವಿಡಿಯೋ ಹಾಕೋಕ್ಕೆ ಆಗಲ್ಲ ಫ್ರೆಂಡ್ಸ್. ಈ ಕ್ಯಾಮ್ರಾ ಹಿಡ್ಕೊಂಡು ಕೂತ್ಕೋಬೇಕು. ಇಬ್ಬರಲ್ಲ ಒಬ್ಬರು ಖ್ಯಾತಿ ತಗೊಂಡು ಕೂತಿರ್ತಾರೆ ನಮ್ಮ ಮನೇಲಿ. ಏನಾದರೂ ಒಂದು ಕೀಟ್ಲೆ ಮಾಡ್ತಾನೆ ಇರ್ತಾರೆ. ನೋಡಿ ಇಲ್ಲಿ ಇವನು ಮುಗಿದ್ರೆ ಅವಳ್ದು ಮುಗಿದ್ರೆ ಇವಂದು. ಹಿಂದೆಗಡೆ ಎಲ್ಲ ಮೆಸ್ಸಿ ಥರ ಆಗಿದೆ. ಯಾರು ಏನೋ ಅಂದ್ಕೋಬೇಡಿ, ಮಕ್ಕಳ ಮನೆ ಅದೇ ಥರ ಅಂತಾರೆ. ಅದೇ ಥರ ಅನ್ನೋದೇನು, ಮಕ್ಕಳ ಮನೆಯೇ ಹಂಗೆ, ನೀಟ್ ಮಾಡೋದಕ್ಕಾಗಲ್ಲ, ಅವ್ರು ಅಳ್ಳಿರ್ತಾರೆ, ಹಿಂಗಾಗುತ್ತೆ. ನೋಡಿ ಕ್ರೀಮು ಬಾಡಿ ಲೋಷನ್ ತೊಗೊಂಡ್ಬಿಟ್ಟು ಮುಖಕ್ಕೆಲ್ಲ ಹೆಂಗೆ ಹಚ್ಕೊಳ್ತಿದ್ದಾನೆ ಅಂದರೆ ಸಿಟ್ಟು ಬರ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಹಂಗೆ ಅಂತ ಅನ್ಕೋಬೇಕು, ಸುಮ್ಮನಾಗಬೇಕು. ನಮ್ಮನೆಯವರು ಕೂಡ ಸರ್ರಾಗಿ ಬೈತಾಯಿದ್ರು, ಆದರೂ ಅವನು ಮಾತು ಕೇಳ್ತಾ ಇರಲಿಲ್ಲ. ನೋಡಿ ಹೆಂಗೆ ಹಚ್ಕೊಳ್ತಿದ್ದಾನೆ, ಆ ಸ್ಮೆಲ್ಲು ನೋಡಿ. ನಮ್ಮನೆಯವರು ಬೈತಾ ಇದ್ದಾರೆ ನೋಡಿ, ಆ ಸ್ಮೆಲ್ನ ಹೆಂಗೆ ಹಿಡಿತಾನೆ ಇವಾಗ ಮೂಗಿಗೆ ಸ್ಮೆಲ್ ಹೆಂಗೆ ಕುಡಿತಾಯಿದ್ದಾನೆ. ಭಾಳ ಅಂದರೆ ಭಾಳ ಕೀಟ್ಲೆ ಇವನು, ಅವಳಿಗಿನ್ನ ಇವನೇ ಕೀಟ್ಲೆ ಅಂತಲೇ ಹೇಳ್ಬೋದು. ಬಂದರು ನಮ್ಮನೆಯವ್ರು ಕೋಲ್ ಇಟ್ಕೊಂಡು, ಹಂಗೂ ಅವನು ಎದ್ರೋದಿಲ್ಲ, ಅಷ್ಟು ಇದಾಗ್ಬಿಟ್ಟಿದ್ದಾನೆ. ಇವಳು ಅವನನ್ನೇ ನೋಡ್ತಾ ಇದ್ದಾಳೆ, ಯಾಕೆ ಹಿಂಗೆ ಆಡ್ತಾಯಿದ್ದಾನೆ ಅಂತ. ಆಮೇಲೆ ನಮ್ಮನೆಯವರು ಮುಖ ಎಲ್ಲ ವಾಶ್ ಮಾಡಿಬಿಟ್ಟು
ಕಳಿಸಿದ್ರು ನೋಡಿ. ಅಲ್ಲೆಲ್ಲ ಮುಗಿಸ್ಕೊಂಬಿಟ್ಟು ಮತ್ತೆ ಇಲ್ಲಿಗೆ ಬಂದು ದೇವ್ರ ಕೋಣೆ ಹತ್ರ ಬಂದು ಇಲ್ಲಿ ಗೊಂಬೆ ಇಟ್ಕೊಂಡು ಏನು ಮಾಡ್ತಾಯಿದ್ದೀಯೋ ಅಂದರೆ ನಾನು ಸ್ನಾನ ಮಾಡಿಸ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದ. ಇಲಿಗಳೇ ಅರ್ಧ ಸ್ನಾನ ಮಾಡಿಸಿದ್ದಾವೆ ಗೊಂಬೆನ, ಇವನು ಅರ್ಧ ಸ್ನಾನ ಮಾಡಿಸ್ತಿದ್ದಾನೆ. ನಮ್ಮನೇಲಿ ಅದು ಇಲಿ ಕಚ್ಚಿನೇ ಆ ಥರ ಆಯಿತು. ಆಮೇಲೆ ಇವನು ಕೈ ಇಟ್ಟು ಅಯ್ಯೋ ಎಳೆದು ಅದನ್ನೆಲ್ಲ ಆ ಥರ ಸ್ನಾನ ಮಾಡಿಸ್ತೀನಿ ಅಂತ ಮಾಡಿ ಆ ಥರ ಎಲ್ಲ ರಂಪ ಮಾಡಿಟ್ಟಿದ್ದ. ನಮ್ಮನೆಯವರು ಅಲ್ಲಿ ನನ್ನ ಮಗಳನ್ನ ಆಡಿಸ್ತಾಯಿದ್ರು. ಅವ್ರಂಗೆ ಅಪ್ಪ ಮಗಳು ಸಂಜೆ ಆದ ತಕ್ಷಣ ನನ್ನ ಮಗಳು ಅವರಪ್ಪ ಬಂದ ತಕ್ಷಣ ಜಾಸ್ತಿ ಅವ್ರ ಹತ್ರನೇ ಇರೋದು. ಯಾಕೆ ಅಂದರೆ ಏನೋ ಒಂಥರ ಅಟ್ರಾಕ್ಷನ್ ಜಾಸ್ತಿ ನಮ್ಮನೆಯವ್ರಿಗೆ, ಅಂದರೆ ಜಾಸ್ತಿ ಅವ್ರ ಹತ್ರನೇ ಅವಳು ಹೋಗೋದು. ಅವರಪ್ಪ ಅಂದರೆ ಭಾಳ ಇಷ್ಟ ಅವಳಿಗೆ, ನನಗಿನ ಒಂದು ಸ್ವಲ್ಪ. ಮತ್ತು ಇಲ್ಲಿ ಹೆಸ್ರು ಕಾಳು ಹುಳಿ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಚಳಿಗೂ ಚೆನ್ನಾಗಿರುತ್ತೆ. ಶೀತ ತುಂಬ ಅಂದರೆ ತುಂಬ ಇಬ್ಬನಿ ಬಿದ್ದು ಶೀತ ಆಗ್ತಾಯಿತ್ತು. ಹಾಗಾಗಿ ಇಲ್ಲಿ ಟೊಮೆಟೊ ಮತ್ತು ಕಾಯಿ ತುರಿ ಮತ್ತು ಒಂದು ಈರುಳ್ಳಿ ಸುಟ್ಕೊಂಡಿದ್ದೀನಿ, ಖಾರದ ಪುಡಿ, ಸಾಂಬಾರು ಪುಡಿ, ಹುಣಸೆಹಣ್ಣು. ಈರುಳ್ಳಿನ ನೋಡೋಣ ಸುಟ್ಕೊಂಡು ಮಾಡೋಣ ಅಂತ, ಯಾವ ಥರ ಟೇಸ್ಟ್ ಬರ್ಬೋದು ಅಂತ ಸುಟ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಇಷ್ಟನ್ನು ಹಾಕ್ತೀನಿ, ನೀವು ಏನೇನು ಹಾಕ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಕಾಳು ಸಾಂಬಾರಿಗೆ ಮತ್ತು ಹೆಸ್ರು ಕಾಳನ್ನ ಹುರ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ನೀರು ಹಾಕೋದ್ರಿಂದ ಸ್ವಲ್ಪ ನೆಂದ್ಕೊಂಡಿರುತ್ತೆ, ಹಾಗಾಗಿ ಬೇಗ ಬೇಯುತ್ತೆ ಸಾಂಬಾರಲ್ಲಿ ಕಾಳು. ಅದಕ್ಕೆ ನೀವು ಹುರಿದ ತಕ್ಷಣ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡ್ತಾರೆ ಇದನ್ನು ಸಾಂಬಾರು. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ಇಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ ಹಾಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕೆಂಪು ಆಗೋ ಥರ ಈರುಳ್ಳಿ, ಅದಕ್ಕೆ ರುಬ್ಬಿಟ್ಕೊಂಡಿರೋ ಖಾರನ ಹಾಕ್ಕೋಬೇಕು. ಮತ್ತು ಫ್ರೆಂಡ್ಸ್, ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋಸ್ ಹೇಗಿದೆ ಅಂತ. ನೋಡಿ ಇಲ್ಲಿ ಖಾರ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೀಟಾಗಿ ರುಬ್ಬಿಲ್ಲ ಅದು, ಯಾಕೆ ಅಂದರೆ ಅದು ಮಿಕ್ಸಿ ಯಾಕೋ ನೀಟಾಗಿ ರುಬ್ಬೋದೇ ಇಲ್ಲ. ಈ ದೋಸೆ ಪಡ್ಡು ಏನಾದರೂ ಮಾಡೋಣ ಅಂದರೆ ಬೇಜಾರು, ಯಾಕೆಂದರೆ ಈ ಮಿಕ್ಸಿ ಜಾರಲ್ಲಿ ನೀಟಾಗಿ ರುಬ್ಬೋದೇ ಇಲ್ಲ. ಅದು ಹೊಸದೇ ಜಾರು, ಅದು ಯಾಕೆ ಹಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸರಿಯಾಗಿ ರುಬ್ಬಲ್ಲ, ಒಂದೊಂದು ಹಂಗೆ ಇರುತ್ತೆ. ಕಾಳುಗಳು ಹಾಕಿದರೆ ಹಂಗೆ ಇರುತ್ತೆ, ಹಂಗಾಗುತ್ತೆ ಅದು. ಕಾಳುಗಳೆಲ್ಲ ನೀಟಾಗಿ ರುಬ್ಬಲ್ಲ. ದಪ್ಪದು ಕಾಯಿ ತುರಿ ಹಾಕಿದ್ರು ರುಬ್ಬೋದಿಲ್ಲ, ಹಂಗಾಗುತ್ತೆ. ಮತ್ತು ಇವಾಗ ಸಾಂಬಾರಿಗೆ ಖಾರ ಎಲ್ಲ ಉಳಿದಿತ್ತಲ್ವ ಜಾರಲ್ಲಿ, ಅದಕ್ಕೆಲ್ಲ ನೀರು ಹಾಕ್ಕೊಂಡೆ. ಹಾಗೆ ಹೆಸ್ರು ಕಾಳು ಹಾಕ್ಕೊಂಡೆ. ನಿಮಗೆ ಎಷ್ಟು ಬೇಕು ಗಟ್ಟಿ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಮೀಡಿಯಮ್ಮು, ತೀರಾ ಗಟ್ಟಿ ಸಾಂಬಾರು ತಿನ್ನಲ್ಲ, ತೀರಾ ತೆಳ್ಳಗೆ ಸಾಂಬಾರು ತಿನ್ನಲ್ಲ, ಮೀಡಿಯಮ್ಮಾಗಿ ತಿಂತಾರೆ. ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಇಲ್ಲಿ ಗೋಡೆ ನೋಡ್ತಾ ಇರ್ಬೋದು ನೀವು, ಇಷ್ಟೊಂದು ಗಲೀಜಾಗಿದೆ ಅಂತ ಅಂದ್ಕೋಬೇಡಿ, ಅದು ತೊಳೆದಿದ್ದೀನಿ. ಮೇಲೆ ಹಿಂಗೆ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ, ಟೇಸ್ಟ್ ಚೇಂಜ್ ಆಗುತ್ತೆ ಚೆನ್ನಾಗಿ. ಕಾಯಿ ಹಾಕ್ಕೊಂಡು ಕುದಿಸಿದ್ರೆ ಚೆನ್ನಾಗಿರುತ್ತೆ. ಕಾಯಿ ಹಾಕ್ಬಿಟ್ಟು ಮೇಲೆ ಹಿಂಗೆ ಆ ಗೋಡೆ ಇದು ಹೇಳ್ತಾ ಇದ್ದೆ. ಗೋಡೆ ಯಾಕಂಗಾಗಿದೆ ಅಂದರೆ ಈ ಥರ ಅಡುಗೆ ಎಲ್ಲ ಮಾಡಿದಾಗ ಎಣ್ಣೆ ಎಲ್ಲ ಸಿಡಿದು ಆ ಥರ ಆಗಿದೆ. ತೊಳಿತಾ ಇರ್ತೀನಿ, ಆದರೂ ಹಾಗೆ ಅದು ಪೇಂಟ್ ಏನಾದರೂ ಮಾಡಬೇಕು. ಪೇಂಟು ಅಡುಗೆ ಮನೆ ಬಚ್ಚಲು ಮನೆ ಎಲ್ಲ ಮಾಡಬೇಕು ಪೇಂಟ್ನ. ಅಡುಗೆ ಮನೆ ಫುಲ್ ಪೇಂಟ್ ಮಾಡಬೇಕು. ಯಾವ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇಲ್ಲಿ ನನ್ನ ಮಕ್ಕಳಿಗೆ ದೃಷ್ಟಿ ಆಗಿದೆಯೋ ಏನೋ, ಊಟನೇ ಮಾಡ್ತಾ ಇರಲಿಲ್ಲ. ನನಗೂ ಕೂಡ ಹುಷಾರಿರಲಿಲ್ಲ, 2 ದಿನ ಮಾಲ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಇವತ್ತು ದೃಷ್ಟಿ ತೆಗೆಯೋಣ, ನೋಡೋಣ ಊಟ ಮಾಡ್ತಾರೋ ಏನೋ ಅಂತ ತೆಗಿತಾ ಇದ್ದೆ. ಇದೊಂಥರ ನಂಬಿಕೆ, ಮೂಢನಂಬಿಕೆನೋ ಏನೋ ಗೊತ್ತಿಲ್ಲ, ಒಟ್ಟು ನಂಬಿಕೆ.
ಈಗ ಹಠ ಮಾಡ್ತಾರಲ್ಲ ದೃಷ್ಟಿ ಆದಾಗ ಆವಾಗ ಈ ಥರ ಹಾಕಿದ್ರೆ ಹಠ ಮಾಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಹಾಕ್ತೀನಿ ನಾನು ಅವಾಗವಾಗ ನನ್ನ ಮಗಳಿಗೆ. ನೋಡಿ ಇವಾಗ ದೃಷ್ಟಿ ತೆಗೆದ್ಬಿಟ್ಟು ಹೊರಕ್ಕೆ ಚೆಲ್ಲಿ ಬರೋಣ ಅಂತ ಹೋಗ್ತಾಯಿದ್ದೀನಿ. ನೋಡಿ ಇಲ್ಲೂ ಕೂಡ ಕ್ಯಾತೆ ಮಾಡ್ತಾಯಿದ್ದೀನಿ. ಸಖತ್ತಂದರೆ ಸಖತ್ ಕ್ಯಾತೆ ನನ್ನ ಮಗ. 5 ನಿಮಿಷ ಕೂತಿರೋ ಹತ್ರ ಕೂತ್ಕೊಳ್ಳಲ್ಲ, 5 ನಿಮಿಷ ನಿಂತಿರೋ ಹತ್ರ ನಿಂತ್ಕೊಳ್ಳಲ್ಲ, ಹಂಗೆ ಅವನು. ಆಮೇಲೆ ಒಂದೊಂದು ಸರಿ ಚೆನ್ನಾಗಿ ನೋಡ್ಕೊಳ್ತಾನೆ, ಚೆನ್ನಾಗಿ ಇದು ಮಾಡ್ತಾನೆ, ಚೆನ್ನಾಗಿ ಕೇರ್ ಮಾಡ್ತಾನೆ ಅವಳನ್ನ. ಒಂದೊಂದು ಸರಿ ಈ ಥರ ಖ್ಯಾತೆ ಜಾಸ್ತಿ. ನೋಡಿ ಇಲ್ಲಿ ಇವಾಗ ಮುದ್ದೆ ಕಟ್ತಾಯಿದ್ದೀನಿ. ಮುದ್ದೆಗೂ ಸಾಂಬಾರಿಗೂ ಸೂಪರ್ ಕಾಂಬಿನೇಷನ್ ಇತ್ತು, ಚೆನ್ನಾಗಿತ್ತು ಸಾಂಬಾರು ಮಾತ್ರ. ಅದು 1 ಟೈಮಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸಾಂಬಾರು, 2ನೇ ಟೈಮಿಗೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಮುದ್ದೆ ನೋಡಿ ಮುದ್ದೆ ಕಟ್ತಾಯಿದ್ದೀನಿ. ಮದುವೆಗಿನ ಮುಂಚೆ ಏನು ಗೊತ್ತಾ, ಮುದ್ದೆ ಕಟ್ಟೋದಿರಲಿ, ಮುದ್ದೆ ಊಟ ಮಾಡೋಕ್ಕೆ ಒಂಥರ ಮಾಡ್ಕೊಳ್ತಿದ್ದೆ. ಮುದ್ದೆ ಗಂಟ್ಲಿಗೆ ಇಳಿತಾನೆ ಇರಲಿಲ್ಲ. ಇವಾಗ ನೋಡಿ ಮುದ್ದೆ ಊಟ ಮಾಡೋದಲ್ದಲೇ ಮುದ್ದೆ ಕಟ್ಟೋದನ್ನು ಕಲ್ತಿದ್ದೀನಿ. ಇದೇ ಜೀವನ ಅನಿಸುತ್ತೆ ಹೆಣ್ಮಕ್ಳು. ಮದುವೆ ಆದಮೇಲೆ ಜೀವನ ಎಲ್ಲದನ್ನೂ ಕಲಿಸುತ್ತೆ ಹೆಣ್ಮಕ್ಳಿಗೆ. ಕಷ್ಟ ಆಗಲಿ ಸುಖ ಆಗಲಿ ಎಲ್ಲದೂ ಅರ್ಥ ಮಾಡ್ಕೊಳ್ಳೋ ಥರ. ಕೆಲಸಗಳೇ ಆಗಲಿ ಮದುವೆ ಆದಮೇಲೆ ಬೇಗ ಕಲ್ತ್ಕೋತೀವಿ. ಅದೇನಂತ ಗೊತ್ತಿಲ್ಲ ನೋಡಿ. ಹಿಂಗೆ ಕೈಯಲ್ಲಿ ಇಟ್ಕೊಳ್ಳೋಕ್ಕೂ ಬರ್ತಿರ್ಲಿಲ್ಲ ನನಗೆ, ಈಗ ಹೆಂಗೆ ಕಟ್ತೀನಿ. ಇಷ್ಟು ಮುದ್ದೆ ಆಯ್ತು. ಇವಾಗ ಮುದ್ದೆ ಊಟ ಮಾಡಿಬಿಟ್ಟು ಮಲ್ಕೊಂಡ್ರೆ ಸಾಕಾಗೈತೆ. ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವಳನ್ನು ಹಿಡಿದು ಸಾಕಾಗಿರುತ್ತೆ. ಮೈಂಡೇ ಒಂಥರ ಫುಲ್ ಸ್ಟ್ರೆಸ್ ಆಗಿರುತ್ತೆ. ಹಾಗಾಗಿ ಎಷ್ಟೊತ್ತಿಗೆ ಮಲಗ್ತೀವೋ ಅಂತ ಅನ್ನಿಸ್ತಾ ಇರುತ್ತೆ. ಅವ್ರಿಗೊಂದು ಮುದ್ದೆ, ನನಗೆ ಒಂದರಲ್ಲಿ ನಾನು ಅರ್ಧ ಊಟ ಮಾಡ್ತೀನಿ. ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಮುದ್ದೆ ಉಣ್ಣಬೇಕು, ಊಟ ಮಾಡಬೇಕು, ಒಳ್ಳೆಯದು ಭಾಳ ಆರೋಗ್ಯಕ್ಕೆ. ಆದರೂ ಮುದ್ದೆ ಸೇರಲ್ಲ. ಊಟ ಮಾಡಬೇಕು ಅಂತ ಒಂದು ಅರ್ಧ ಮುದ್ದೆ ಊಟ ಮಾಡ್ತೀನಿ. ನಮ್ಮ ಕಡೆ ಎಲ್ಲ ಇದೇ ಥರ ಮುದ್ದೆ ಕೊಟ್ಟೋದು. ಮುದ್ದೆ ರೆಡಿ ಆಯ್ತು ಇವಾಗ. ನೋಡಿ ಇದು ಈ ಥರ ತೊಳೆದ್ಬಿಟ್ರೆ ಮತ್ತು ಒಣಗಿದಾಗ ತೊಳೆಯೋಕ್ಕೋದ್ರೆ ತೊಳೆಯೋಕ್ಕಾಗಲ್ಲ. ಈ ಥರ ಅವಾಗಲೇ ಮುದ್ದೆ ಕೋಲು ಮತ್ತು ಮುದ್ದೆ ಕಟ್ಟೋದೆಲ್ಲ ನೀಟಾಗಿ ಹಿಂಗೆ ತೊಳ್ಕೊಂಬಿಟ್ಟು ಹಸಿ ಇದ್ದಾಗಲೇ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಮತ್ತು ಮುದ್ದೆ ಕಟ್ಟಬೇಕಾದ್ರೆ ಮತ್ತೆ ತೊಳ್ಕೊಳ್ರಿ, ಪ್ರಾಬ್ಲಮ್ ಇಲ್ಲ. ಈ ಥರ ಮುದ್ದೆ ಕಟ್ಟಿದ ತಕ್ಷಣ ಇದೆಲ್ಲ ನೀಟಾಗಿ ತೊಳೆದು ಆಮೇಲೆ ಪಾತ್ರೆನೆಲ್ಲ ಮೇಲ್ಮೇಲೆ ಆಗಿರುತ್ತಲ್ವ ಆ ಕಡೆ ಎಲ್ಲ ಈ ಥರ ತೆಕ್ಕೊಂಬಿಟ್ರೆ ಹಸಿ ಇದ್ದಾಗಲೇ ಏನು ಅನಿಸಲ್ಲ. ಒಣಗಿಬಿಟ್ರಂತೂ ಅದನ್ನು ತೆಗಿಯೋದು ಭಾಳ ಕಷ್ಟ. ಮತ್ತೆ ನೆನೆಸ್ಕೋಬೇಕು, 1-2 ಗಂಟೆ ನೆನೆಸ್ಕೊಂಡು ಮತ್ತೆ ತೊಳ್ಕೊಬೇಕು ಅನ್ನೋ ಥರ ಆಗಲ್ಲ. ಇವಾಗ ಮುದ್ದೆ ರೆಡಿ ಆಯಿತು. ಮುದ್ದೆ ಹೆಸ್ರು ಕಾಳುಳಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಳಿಗೆ. ನಿಮಗೆ ತರಕಾರಿ ಸಾಂಬಾರು ಏನಾದರೂ ಬೇಜಾರಾಗಿದ್ದರೆ, ಸಾಂಬಾರುಗಳು ಊಟ ಮಾಡೋದಕ್ಕೆ ಬೇಜಾರಾಗಿದ್ದರೆ ಈ ಥರ ನೈಟ್ ಒಂದು ಟೈಮು ಸಾಂಬಾರು ಮಾಡ್ಕೊಂಡು ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಹಿಂದಿನ ವಿಡಿಯೋ. ನಾನು ಇಲ್ಲಿ ಕಾಲ್ಬಳೆ ತೊಗೊಳಕ್ಕೆ ಅಂತ ಬಂದೆ. ಇದಾದ ಮರುದಿವ್ಸಲೇ ನಾನು ಹುಷಾರಿಲ್ದಲೇ ಮಲ್ಕೊಂಡೆ. ಹಂಗಾಗಿ ನಾನು ವಿಡಿಯೋ ಹಾಕೋಕ್ಕಾಗಲಿಲ್ಲ. ಇದು ಕಾಲ್ಬಳೆ ನನ್ನ ಮಗಳಿಗೆ ಮಂಡೆ ತೆಗೆಸ್ಬೇಕಲ್ವ, ಹಾಗಾಗಿ ತಗೊಂಡೆ. ಇಲ್ಲಿ ನನ್ನ ಮಗನಿಗೆ ಕಿವಿ ಇದ್ದು ಅದನ್ನು ತೆಗೆಸ್ಬಿಟ್ಟು ಒಂದು ಸ್ಟಾರ್ ಥರದ್ದಿಡೋಣ ಅಂತ ಹಿಡ್ಸೋಕ್ಕೋದ್ರೆ ಅವನು ಕಿವಿ ಕೊನೆಗೂ ಮುಟ್ಟಿಸ್ಕೊಳ್ಳಿಲ್ಲ. ಆದರೂ ಹೆಂಗೋ ಮಾಡಿ ತೆಗೆದ್ರು. ಮತ್ತು ಇದರಲ್ಲಿ ಯಾವುದಾದ್ರೂ ಒಂದು ಸ್ಟಾರ್ ಹುಡುಕ್ರಿ ಅಂತ ಕೊಟ್ಟಿದ್ದರು. ನಾನೊಂದು ಸ್ಟಾರ್ನ ಹುಡುಕಿ ಹಾಕಿದೆ, ಅದು ಕೂಡ ಬಿಚ್ಕೊಂಡಿದ್ದಾನೆ. ಏನೇನೋ ಅವನ ಹತ್ರ ಇರಲ್ಲ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.